ಫ್ರೆಂಡ್ಸ್, ಈ ಪುಡಿನ ಹಾಕಿ ಮಜ್ಜಿಗೆಗೆ ಹಾಕಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಮತ್ತು ಅಜೀರ್ಣ ಸಮಸ್ಯೆ ಎಲ್ಲವನ್ನು ನಿವಾರಣೆ ಮಾಡ್ಬೋದು. ಇದು ಯಾವುದು, ಏನು, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಅರಿಶಿನವನ್ನು ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟು ತೋರಿಸ್ತೀನಿ, ಬೆಳೆಯೋದು ಹೇಗೆ ಅಂತ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ, ಇನ್ನೂ ಹೆಚ್ಚು ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ನೋಡಿ, ಇದು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆಗೆ ಇದು ಶುಂಠಿ ಪೌಡರು. ಈ ರೀತಿ ಶುಂಠಿ ಪೌಡರನ್ನು ನಾನು ಮಾಡಿಟ್ಕೊಂಡಿರ್ತೀನಿ. ಇದು ನಮಗೆ ಯಾವಾಗ ಬೇಕೋ ಆವಾಗ ನಮಗೆ ಬಿಸಿಲಿರಲ್ವಲ್ಲ, ಹಾಗಾಗಿ ನಾವು ಈ ಟೈಮಲ್ಲಿ ಶುಂಠಿ ಪೌಡ್ರನ್ನು ಮಾಡಿಟ್ಕೊಂಡ್ರೆ ನಾವು ಇದನ್ನು ಬೆಳಿತೀವಿ. ಅಂದರೆ ತೋಟದಲ್ಲೆಲ್ಲ ಹಾಕಿದರೆ ಕೂಡ ಬೆಳೆಯುತ್ತೆ. ಇದು ತುಂಬ ಈಸಿಯಾಗಿ ಗ್ರೋ ಬ್ಯಾಗಲ್ಲೂ ಕೂಡ ಬೆಳಿಬೋದು. ಇವತ್ತು ಲಾಸ್ಟಲ್ಲಿ ಅದನ್ನು ಕೂಡ ಹೇಗೆ ಬೆಳೆಯೋದು ಅಂತ ತೋರಿಸಿದ್ದೀನಿ. ಹಾಗೆ ನೋಡಿ, ಇದನ್ನು ನಾನು ಪೌಡ್ರ್ ಮಾಡಿಟ್ಕೊಂಡು ಆಗಾಗ ನಾವೇನಾದರೂ ಈ ಎಣ್ಣೆ ಪದಾರ್ಥಗಳನ್ನೆಲ್ಲ ತಿಂದಾಗ ಅಜೀರ್ಣ ಸಮಸ್ಯೆ ಉಂಟಾಗತ್ತಲ್ಲ, ಆಗ ನೋಡಿ ನಾನಿಲ್ಲಿ 1 ಗ್ಲಾಸ್ ಮಜ್ಜಿಗೆಗೆ 1 ಸ್ಪೂನ್ ಆಗುವಷ್ಟು ಈ ಪೌಡ್ರನ್ನು ಹಾಕ್ಕೊಂಡು, ಶುಂಠಿ ಪೌಡ್ರು, ಖಾಲಿ ಶುಂಠಿ ಪೌಡ್ರು ಮತ್ತು ಸ್ವಲ್ಪ ಈ ಕಲ್ಲುಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗತ್ತೆ. ಮತ್ತು ಈ IBS ಸಮಸ್ಯೆ ಇರುತ್ತಲ್ಲ, ಅದು ನನಗಂತೂ ತುಂಬ ಇದೆ. ಹಾಗಾಗಿ ಈ ರೀತಿ ನಾವು ಊಟದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ತೊಗೊಂಡ್ರೆ, ಇಲ್ಲ ಅಂದರೆ ಊಟದ ನಂತರ ನೀವು ಯಾವಾಗ ಬೇಕೋ ಆವಾಗ ತಗೊಳ್ಳಿ. ಈ ರೀತಿ ತಗೊಳ್ಳೋದ್ರಿಂದ ಇದನ್ನು ನಮ್ಮ ಹೊಟ್ಟೆ ಶುದ್ಧಿ ಆಗತ್ತೆ, ಅದು ಚೆನ್ನಾಗಾಗತ್ತೆ, ಕ್ಲೀನ್ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗಾಗಿ ಈ ಟೈಮಲ್ಲಿ ಬಿಸಿಲು ಚೆನ್ನಾಗಿರುತ್ತಲ್ಲ, ಆಗ ನಾವು ಇದನ್ನು ಮಾಡಿಕೊಂಡ್ರೆ ವರ್ಷಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇದು ನಾವು ಮನೆಯಲ್ಲೇ ಬೆಳೆದಿರುವಂಥ ಶುಂಠಿ. ನಾವು ಮನೆಯಲ್ಲಿ ಬೆಳ್ಕೋತೀವಿ. ನಮಗೆ ತೋಟ ಇದೆಯಲ್ಲ, ಆ ತೋಟದಲ್ಲೆಲ್ಲ ನಾವು ಅದನ್ನು ಹಾಕಿದರೆ ಎಲ್ಲಾದರೂ ನಮ್ಮ ಹೂವಿನ ಗಿಡದ ಮಧ್ಯೆ ಹಾಕಿದರೂ ಸಾಕಾಗತ್ತೆ. ತುಂಬ ಈಸಿಯಾಗಿ ಶುಂಠಿ ಮತ್ತು ಅರಿಶಿನವನ್ನೆಲ್ಲ ಬೆಳ್ಕೋಬೋದು. ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ನೋಡಿ, ಆ ಶುಂಠಿ ಎಲ್ಲ ಬಲ್ತಿರತ್ತೆ ಈ ಟೈಮಲ್ಲಿ. ಅದು ಗಿಡ ಎಲ್ಲ ಹಾಳಾದ ಮೇಲೆ ಅದನ್ನು ತಂದು ನಾವು ಈ ರೀತಿ ಮಾಡ್ಕೋಬೋದು. ನಾನು ಅರಿಶಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಅದೇ ರೀತಿ ಇದನ್ನು ಕೂಡ ನಾನು ಮಾಡ್ಕೋತೀನಿ. ಆದರೆ ನಾನು ಈ ಶುಂಠಿ ಪೌಡ್ರನ್ನು ಮನೆಯಲ್ಲೇ ಮಾಡ್ಕೋತೀನಿ. ನೋಡಿ, ಈ ರೀತಿ ಅದು ಗಾಲಿಯಾಗಿ ತೆಳುವಾಗಿ ಅದನ್ನು ಪೀಸಸ್ ಮಾಡಿ ಸ್ಲೈಸಸ್ ಮಾಡಿ ಹಾಕ್ಕೋತೀನಿ. ಚೆನ್ನಾಗಿ ತೊಳೆದು ಹಾಕಬೇಕು. ಒಂದು 3ರಿಂದ 4 ಸಾರಿ ಆದರೂ ಆ ಗಡ್ಡೆಗಳನ್ನು ತೊಳ್ಕೋಬೇಕು. ನೋಡಿ, ನಾನು ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಇದು ನನಗೆ 1 ವರ್ಷ ಸಾಕಾಗುವಷ್ಟು ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ. ನೋಡಿ, ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಸ್ಲೈಸ್ಗಳನ್ನಾಗಿ ಮಾಡಿ ಅದನ್ನು ನಾನು ಬಿಸಿಲಲ್ಲಿ ಒಂದು 2ರಿಂದ 3 ದಿನ ಇದೇ ರೀತಿ ಒಣಗಿಸ್ಕೋತೀನಿ. ನೋಡಿ, 3 ದಿನ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಒಣಗೋಗ್ಬಿಡತ್ತೆ, ಗರಿ ಆಗುತ್ತೆ. ಇದು ನೀವು ಬಿಸಿ ಇರುವಾಗಲೇ ಅದನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಈ ಜಿಗುಟಿರತ್ತಲ್ಲ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅದು. ಅಂದರೆ ಹಾಗಾಗಿ ನಮಗೆ ಅದು ಸಾಕಾಗತ್ತೆ. ಅದೇ ರೀತಿ ನಾವು ಇಟ್ಕೋಬೋದು. ನಾವು ಇದನ್ನು ಶುಂಠಿ ಪೌಡ್ರನ್ನು ಟೀಗೆ ಕೂಡ ಹಾಕ್ಕೊಂಡು ಕುಡಿಯೋದ್ರಿಂದ ಮಸಾಲೆ ಟೀ ಆಗುತ್ತೆ. ಈ ರೀತಿ ಪೌಡ್ರನ್ನು ಮಾಡಿಟ್ಕೊಂಡ್ರೆ ಯಾವುದಕ್ಕೆ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಪೌಡ್ರನ್ನು ನಾನು ಮಿಕ್ಸಿಗೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೋತೀನಿ. ಇಲ್ಲ ಅಂದರೆ ನೀವು ಇದೇ ಸ್ಲೈಸ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಒಂದು ಸ್ವಲ್ಪ ನಾನು ಹಾಗೆ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಹಾಗೆ ಕೂಡ ಇಟ್ಕೋಬೋದು. ಅದನ್ನು ಯಾವುದಾದ್ರೂ ಡಬ್ಬದೊಳಗೆ ಹಾಕಿ ನಾನು ಅರ್ಧನ ಪೌಡ್ರ್ ಮಾಡ್ಕೋತೀನಿ, ಮತ್ತೊಂದು ಅರ್ಧನ ಹಾಗೆ ಇಟ್ಕೋತೀನಿ. ನೋಡಿ, ಈ ರೀತಿ ಇಷ್ಟು ಪೌಡ್ರನ್ನು ಮಾಡ್ಕೊಂಡಿದ್ದೀನಿ ನಾನು. ಅದು ತುಂಬವೆಲ್ಲ ಮಾಡಿಕೊಂಡ್ರೆ ಒಂದೇ ಸಾರಿಗೆ ಅದ್ರ ಫ್ಲೇವರ್ ಹೋಗಿಬಿಡತ್ತಲ್ಲ, ಹಾಗಾಗಿ ಅದನ್ನು ಹಾಗೆ ಇಟ್ಕೋತೀನಿ. ಇಷ್ಟನ್ನು ಮಾಡಿಕೊಂಡು ನಾನು ಡೈಲಿ ಯಾವುದಾದ್ರೂ ಒಂದು ಟೈಮಲ್ಲಾದರೂ ಅದನ್ನು ನಾನು ಮಜ್ಜಿಗೆಗೆ ಹಾಕಿ ಕುಡಿತೀನಿ. ಅದರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಾಗತ್ತೆ. IBS ಸಮಸ್ಯೆ ಎಲ್ಲ ಇದರಲ್ಲಿ ಕಡಿಮೆ ಆಗತ್ತೆ. ನಮಗೆ ಜೀರ್ಣಶಕ್ತಿ ಹೆಚ್ಚಾದರೆ ಒಂದಷ್ಟು ರೋಗಗಳು ಕಡಿಮೆ ಆಗತ್ತೆ. ನೋಡಿ, ಹಾಗೆ ನಾನು ಅರಿಶಿನ ನೆಡೋದನ್ನು ತೋರಿಸ್ತೀನಿ. ಇದೇ ರೀತಿ ಶುಂಠಿನೂ ನೆಡೋದನ್ನು ಕೂಡ ಇದೇ ರೀತಿ ನೆಡ್ಬೋದು ಅಂತ ತೋರಿಸಿದ್ದೀನಿ. ನೋಡ್ತಾ ಹೋಗಿ. ನೋಡಿ, ಆ ಅರಿಶಿನದಲ್ಲಿ ಸಣ್ಣ ಸಣ್ಣ ಮೊಳಕೆಗೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ನೆಡಲಿಕ್ಕೆ ಅಂತ ಇಟ್ಕೊಂಡಿದ್ದೀವಿ. ನಾನಿಲ್ಲಿ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿ ತೋರಿಸ್ತೀನಿ ಅಷ್ಟೇ. ನಾನು ನೆಲದಲ್ಲೇ ಹಾಕ್ಕೋತೀನಿ ಉಳಿದೆಲ್ಲವನ್ನು. ನೆಲದಲ್ಲಿ ಬೇಕಾದರೆ ಇನ್ನೊಂದು ದಿವಸ ಯಾವುದಾದ್ರೂ ವಿಡಿಯೋದಲ್ಲಿ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ, ಬೇಕಾದರೆ ಕೇಳಿ. ನೆಲದಲ್ಲಿ ನಾವು ಯಾವ ರೀತಿ ಹಾಕ್ತೀವಿ ಅಂತ. ನಮಗೆ ಭೂಮಿ ಜಾಸ್ತಿ ಇರೋದ್ರಿಂದ ನೆಲದಲ್ಲಿ ಎಲ್ಲಿ ಹಾಕ್ಕೊಂಡ್ರೂ ನಮಗೆ ಅದು ಆಗತ್ತೆ. ಹಾಗಾಗಿ ಅದನ್ನು ನಾನು ನೆಲದಲ್ಲೇ ಹಾಕ್ಕೋತೀನಿ.
ನೋಡಿ, ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ನಾನು ಮೊನ್ನೆ ಟೈರ್ ಒಳಗಡೆ ಹಾಕೋಕೆ ಪಾಟಿಂಗ್ ಮಿಕ್ಸ್ನ ತೋರಿಸಿದ್ನಲ್ಲ, ಅದೇ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ಹಾಗೆ ಒಂದಷ್ಟು ಅಡಿಕೆ ಸಿಪ್ಪೆನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕೃಷಿ ತ್ಯಾಜ್ಯವನ್ನು ತೊಗೋಬೋದು. ನಾನು ಏನೇನು ಹಾಕ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಪಾಟ್ ಲೂಸ್ ಆಗಲಿಕ್ಕೆ ಏನೇನು ಮಾಡಬೇಕು ಅಂತ ಅದನ್ನು ನೋಡ್ಕೊಳ್ಳಿ ಬೇಕಾದರೆ. ನೋಡಿ, ಈ ರೀತಿ ಸ್ವಲ್ಪ ಎಲೆಗಳು, ಕಸ ಕಡ್ಡಿಗಳನ್ನೆಲ್ಲ ತೊಗೊಂಡಿದ್ದೀನಿ. ಈ ರೀತಿ ನಾವು ಪಾಟಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಬೇರಿಳಿದು ಹೋಗುತ್ತೆ. ಈ ಗಡ್ಡೆಗಳೆಲ್ಲ ಮಣ್ಣು ಎಷ್ಟು ಲೂಸ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಗಡ್ಡೆ ದೊಡ್ಡ ಆಗುತ್ತೆ. ಹಾಗಾಗಿ ಈ ರೀತಿ ನಾವು ಪಾಟಿಂಗನ್ನು ಮಾಡಬೇಕಾಗತ್ತೆ. ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿಕೊಂಡು ಗಿಡಗಳನ್ನು ಹಾಕ್ಕೋಬೇಕಾಗತ್ತೆ. ಆ ಮೊಳಕೆನ ನಾವು ಈಗಲೇ ಹಾಕ್ಕೊಂಡ್ರೆ ಅದು ಒಂದೊಂದು ಮಳೆ ಬರುತ್ತಲ್ಲ, ಆಗ ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಬರುತ್ತೆ ಅದು. ಹಾಗಾಗಿ ನಾವು ಈಗಲೇ ಅದನ್ನು ಮಣ್ಣಿಗಾಗಲಿ ಗ್ರೋ ಬ್ಯಾಗಿಗಾಗಲಿ ಈಗಲೇ ಹಾಕಿಟ್ಟು ಬಿಡಬೇಕು. ಯಾಕಂದರೆ ಚೆನ್ನಾಗಿ ಚಿಗುರು ಬರುತ್ತೆ. ಈಗ ಸ್ವಲ್ಪ ಮಣ್ಣಿನಲ್ಲಿ ಕೂಡ ತೇವಾಂಶ ಇರುತ್ತೆ. ಮಧ್ಯೆ ಮಧ್ಯೆ ಒಂದೊಂದು ಮಳೆ ಬರುತ್ತಲ್ಲ, ಹಾಗಾಗಿ ಅದು ಚಿಗುರು ಒಡೆದು ಬಿಡತ್ತೆ. ಇಲ್ಲ ಅಂದರೆ ನಾವು ನೀರನ್ನು ಕೂಡ ಹಾಕ್ಬೋದು. ಮಳೆ ಬಂದಿಲ್ಲ ಅಂದರೆ ಬೇಗ ಚಿಗುರು ಬರುತ್ತೆ. ನೋಡಿ, ಕೆಳಗಡೆ ಒಂದಷ್ಟು ನಾನು ಎಲೆಗಳನ್ನು ಹಾಕಿ ಆ ಎಲೆಗಳನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋತೀನಿ. ಯಾಕಂದರೆ ಅದು ಆಮೇಲೆ ಕೆಳಗೆ ಹೋಗುತ್ತಲ್ಲ, ಆಗ ಪಾಟ್ ಖಾಲಿ ಆಗಿಬಿಡತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನು ಮಾಡಿ ಒತ್ತಿ ಒತ್ತಿ ಹಾಕಿ ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಂಡಿದ್ದೀನಿ, ಮತ್ತೊಂದು ಲೇಯರ್ ಕೆಳಗಡೆ ನಾವು ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಎಲೆಗಳು ಸಿಗುತ್ತೆ, ಅದನ್ನು ಸ್ಟೋರ್ ಮಾಡಿ ತಂದಿಟ್ಕೊಳ್ಳಿ. ನಿಮಗೆ ಗಾರ್ಡನಿಂಗಲ್ಲಿ ಈ ಎಲೆಗಳು ತುಂಬಾ ಮುಖ್ಯ ಆಗುತ್ತೆ. ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಶೇಂಗಾ ಸಿಪ್ಪೆ, ಕಿಚನ್ ವೇಸ್ಟು ಏನಾದರೂ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಫಿಲ್ ಮಾಡ್ಕೋತೀನಿ. ನಾವು ಈ ಗಡ್ಡೆಗಳನ್ನು ಮೇಲಿಡಬೇಕು. ಯಾಕಂದರೆ ಆಮೇಲೆ ಚೆನ್ನಾಗಿ ಅದು ಬೇರು ಬಂದ ಮೇಲೆ ಕೆಳಗೆ ಇಳಿದು ಹೋಗುತ್ತೆ. ಮತ್ತು ನಾವು ಇಲ್ಲಿ ಈ ರೀತಿ ತುಂಬಿರ್ತೀವಲ್ಲ, ಅದು ಆಮೇಲೆ ಕೆಳಗೆ ಹೋಗುತ್ತೆ. ಇನ್ನು ಒಂದು ತಿಂಗಳ ನಂತರ ಕೆಳಗೆ ಹೋಗಿಬಿಡತ್ತೆ. ಹಾಗಾಗಿ ಆದಷ್ಟು ಮೇಲ್ವರೆಗೂ ನಾನು ಮಣ್ಣನ್ನು ಹಾಕಿ ಈ ರೀತಿ ತುಂಬಿ ಪಾಟಿಂಗ್ ಮಿಕ್ಸ್ನ ತುಂಬಿ ಮಣ್ಣನ್ನು ಹಾಕಿ ಸ್ವಲ್ಪ ಮೇಲೆ ನೆಡ್ತೀನಿ. ನೋಡಿ, ನಾನು ಈ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಜಾಗ ಬಿಟ್ಟು ಈ ರೀತಿ ಶುಂಠಿನಾದರೆ ಈ ರೀತಿ ಶುಂಠಿನ ಇದೇ ರೀತಿ ಇಡೀ ತಾಗ ಹಾಕ್ಬೋದು. ನಿಮಗೆ ಶುಂಠಿ ಮಾರ್ಕೆಟಲ್ಲಿ ಕೂಡ ಸಿಗುತ್ತಲ್ಲ, ಅದನ್ನು ನೀವು ಈ ರೀತಿ ಹಾಕಿ ಮೇಲಿಂದ ಒಂದು ಲೇಯರ್ ಮಣ್ಣನ್ನು ಹಾಕಬೇಕು. ನಾನಿಲ್ಲಿ ಶುಂಠಿನ ಹಾಕ್ತಾ ಇದೆ, ನಮಗೆ ತುಂಬಾ ಇದೆ, ಹಾಗಾಗಿ ತೋರಿಸಿದ್ದೀನಿ ಅಷ್ಟೇ ಶುಂಠಿನ ಯಾವ ರೀತಿ ಹಾಕೋದು ಅಂತ. ನೋಡಿ, ಅರಿಶಿನನೂ ಕೂಡ ಇದೇ ರೀತಿ ಹಾಕಬೇಕು. ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಮೊಳಕೆ ಇದೆಯಲ್ಲ, ಅದು ಸೈಡಲ್ಲಿ ಬರಬೇಕು. ನೋಡಿ, ನಾನು ಯಾವ ರೀತಿ ಹಾಕ್ತೀನಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಅದನ್ನು ನಾವು ಮಣ್ಣು ಒಳಗಡೆ ಹಾಕಬಾರ್ದು, ಅದು ಸೈಡಲ್ಲಿ ಬರಬೇಕು. ಅದು ಎರಡೂ ಕಡೆ ಅದು ಮೊಳಕೆಗಳು ಬರುತ್ತೆ. ಹಾಗಾಗಿ ಆ ಮೊಳಕೆ ಸರಿಯಾಗಿ ಹಾಕಬೇಕು. ನೋಡಿ, ನಾನು ಹಾಕಿರೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಈ ಮೊಳಕೆ ಬರುವಂಥ ಜಾಗ ಎಲ್ಲ ಬಿಟ್ಟು ಈ ರೀತಿ ಹಾಕಬೇಕು. ತುಂಬ ಕೆಳಗಡೆ ಹಾಕೋದು ಬೇಡ. ಈ ಬೀಜದ ಮೇಲೆ 1 ಇಂಚು ಮಣ್ಣು ಬಂದರೆ ಸಾಕಾಗತ್ತೆ. ಯಾಕಂದರೆ ಆಮೇಲೆ ಮೇಲೆ ಬಂದಮೇಲೆ ನಾವು ಮತ್ತೆ ಅದಕ್ಕೆ ಗ್ರೋ ಬ್ಯಾಗಲ್ಲಾದರೆ ಮತ್ತೆ ನಾವು ಅದಕ್ಕೆ ಏನಾದರೂ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಅಥವಾ ಏನಾದರೂ ಕೃಷಿ ತ್ಯಾಜ್ಯ ಏನಾದರೂ ಹಾಕ್ಕೊಡ್ಬೇಕಾಗತ್ತೆ, ಮಣ್ಣು ಏನಾದರೂ ಹಾಕ್ಕೊಡ್ಬೇಕು. ಯಾಕಂದರೆ ಅದು ಮೇಲೆ ಬಂದಮೇಲೆ ಬೀಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು 1 ಇಂಚು ಆಗುವಷ್ಟು ಅದನ್ನು ಹಾಕಿದರೆ ಸಾಕಾಗತ್ತೆ. ಈ ರೀತಿ ಹಾಕಿ ಡೈಲಿ ನೀರನ್ನು ಹಾಕ್ಬೋದು. ಇಲ್ಲಾಂದರೆ ನೀವು ಮಳೆ ನೀರಲ್ಲಿ ಕೂಡ ಇದನ್ನು ಇಡ್ಬೋದು. ತುಂಬ ಚೆನ್ನಾಗಿ ಅದು ಸಸಿಯಾಗಿ ಗಡ್ಡೆಗಳು ಈ ರೀತಿ ನಾವು ನೆಟ್ಟಾಗ ಗಡ್ಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ನೀವು ನೆಟ್ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇವತ್ತು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಆಮೇಲೆ ನೀರನ್ನು ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ. ಆದಷ್ಟು ನೆರಳಲ್ಲಿಟ್ಟರೆ ಬೇಗ ಅದು ತೇವಾಂಶ ಇದ್ದು ಬೇಗ ಮೊಳಕೆ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶುಂಠಿ ಹಿಟ್ಟು ಮತ್ತು ಅರಿಶಿನವನ್ನು ನೆಡೋದು ಹೇಗೆ ಅಂತ ತೋರಿಸಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ. ಬಾಯ್.